ಗಣೇಶ ಮಂತ್ರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಶ್ಲೋಕವು ಗಣೇಶನನ್ನು ಸ್ತುತಿಸುವ ಒಂದು ಪ್ರಾರ್ಥನೆಯಾಗಿದೆ. ಗಣೇಶನು ಅಡೆತಡೆಗಳನ್ನು ನಿವಾರಿಸುವ ದೇವರು ಎಂದು ನಂಬಲಾಗಿದೆ. ಆದ್ದರಿಂದ ಈ ಶ್ಲೋಕವನ್ನು ಸಾಮಾನ್ಯವಾಗಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಪಠಿಸಲಾಗುತ್ತದೆ. ಮಹಾದೇವ ಮಂತ್ರ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಮಾಮೃತಾತ್. ಇದರ ಅರ್ಥ, ನಾವು ತ್ರಿನೇತ್ರ ಶಿವನನ್ನು ಪೂಜಿಸುತ್ತೇವೆ. ಅವನು ಸುವಾಸನೆಯುಳ್ಳವನು, ನಮ್ಮನ್ನು ಪುಷ್ಟಿಗೊಳಿಸುವವನು. ಸೌತೆಕಾಯಿಯು ತನ್ನ ಬಳ್ಳಿಯಿಂದ ಬೇರ್ಪಡುವಂತೆ ಮರಣದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಅಮರತ್ವವನ್ನು ಕರುಣಿಸು. ಶ್ರೀ ಕೃಷ್ಣ ಮಂತ್ರ. ವಸುದೇವಸುತಂ ದೇವಂ ಕಂಸಚಾಣೂರ್ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ಶ್ಲೋಕದ ಅರ್ಥ, ವಸುದೇವನ ಮಗ ದೇವ ಕಂಸ ಮತ್ತು ಚಾಣೂರನನ್ನು ಕೊಂದವನು, ದೇವಕಿಗೆ ಪರಮಾನಂದವನ್ನುಂಟು ಮಾಡಿದವನು, ಜಗತ್ತಿಗೆ ಗುರುವಾಗಿರುವ ಕೃಷ್ಣನಿಗೆ ನಾನು ವಂದಿಸುತ್ತೇನೆ. ಹರಿ ವಿಷ್ಣು ಮಂತ್ರ. ಮಂಗಳಂ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳಾಯ ತನೋ ಹರಿ. ಇದರ ಅರ್ಥ, ವಿಷ್ಣುವಿಗೆ ಮಂಗಳವಾಗಲಿ, ಗರುಡಧ್ವಜನಿಗೆ ಮಂಗಳವಾಗಲಿ, ಪುಂಡರೀಕಾಕ್ಷನಿಗೆ ಮಂಗಳವಾಗಲಿ, ಹರಿಗೆ ಮಂಗಳವಾಗಲಿ ಎಂದರ್ಥ. ಶ್ರೀರಾಮ ಮಂತ್ರ. ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಈ ಶ್ಲೋಕದ ಕನ್ನಡದಲ್ಲಿ ಅರ್ಥ, ರಾಮನಿಗೆ, ರಾಮಭದ್ರನಿಗೆ, ರಾಮಚಂದ್ರನಿಗೆ, ವೇದಸನಿಗೆ, ರಘುನಾಥನಿಗೆ, ನಾಥನಿಗೆ, ಸೀತೆಯ ಪತಿಗೆ ನಮಸ್ಕಾರಗಳು. ಶ್ರೀ ಬ್ರಹ್ಮ ಮಂತ್ರ. ಓಂ ನಮಸ್ತೆ ಪರಮಂ ಬ್ರಹ್ಮ ನಮಸ್ತೆ ಪರಮಾತ್ಮನೆ ನಿರ್ಗುಣಾಯ ನಮಸ್ತುಭ್ಯಂ ಸದುಯಾಯ ನಮೋ ನಮಃ. ಈ ಶ್ಲೋಕವು ಭಗವಂತನಿಗೆ ಸಲ್ಲಿಸುವ ನಮಸ್ಕಾರವಾಗಿದೆ. ಓಂ ಎನ್ನುವುದು ಬ್ರಹ್ಮನ ಸಂಕೇತವಾಗಿದೆ. ಪರಬ್ರಹ್ಮ ಎಂದರೆ ಸರ್ವೋತ್ತಮ ಬ್ರಹ್ಮ ಮತ್ತು ಪರಮಾತ್ಮ ಎಂದರೆ ಸರ್ವೋಚ್ಚ ಆತ್ಮ. ನಿರ್ಗುಣ ಎಂದರೆ ಗುಣಗಳಿಲ್ಲದವನು. ಭಗವಂತನ ಸರ್ವೋತ್ತಮ ಸ್ವರೂಪವನ್ನು ಮತ್ತು ಅವನ ನಿರ್ಗುಣ ಮತ್ತು ಸದ್ಗುಣಗಳನ್ನು ಸ್ಮರಿಸಿ ನಮಸ್ಕರಿಸಲಾಗುತ್ತದೆ. ಮಹಾಲಕ್ಷ್ಮೀ ಮಂತ್ರ. ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ್ ಪ್ರಸೀದ್. ಓಂ ಶ್ರೀಂ 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 ಮಹಾಲಕ್ಷ್ಮಯೇ ನಮಃ. ಈ ಮಂತ್ರಗಳ ಅರ್ಥ ಹೀಗಿದೆ. ಓಂ ಎಂಬುದು ಮೂಲ ಶಬ್ದ. ಶ್ರೀಂ ಲಕ್ಷ್ಮೀ ದೇವಿಯ ಬೀಜಾಕ್ಷರ, ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುವುದು. ಹ್ರೀಂ ದೇವಿಯ ಆರಾಧನೆ ಮತ್ತು ಆಕೆಯ ಉಪಸ್ಥಿತಿಯನ್ನು ಆಹ್ವಾನಿಸುವುದು. ಕಮಲೆ ಕಮಲಾಲಯ ಎಂದರೆ ಕಮಲದ ಹೂವಿನ ಮೇಲೆ ಕುಳಿತಿರುವ ದೇವಿಯಾದ ಲಕ್ಷ್ಮಿ. ಪ್ರಸೀದ್ ಪ್ರಸೀದ್ ಎಂದರೆ ದಯವಿಟ್ಟು ದಯಪಾಲಿಸು. ಈ ಮಂತ್ರಗಳನ್ನು ಲಕ್ಷ್ಮೀ ದೇವಿಯನ್ನು ಆರಾಧಿಸಲು ಮತ್ತು ಆಕೆಯ ಆಶೀರ್ವಾದ ಪಡೆಯಲು ಪಠಿಸಲಾಗುತ್ತದೆ. ದುರ್ಗಾದೇವಿ ಮಂತ್ರ. ಓಂ ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಧಾತ್ರಿ ಸ್ವಾಹ ಸ್ವದಾ ನಮೋಸ್ತುತೆ. ಈ ಮಂತ್ರವು ದುರ್ಗಾದೇವಿಯ ವಿವಿಧ ರೂಪಗಳನ್ನು ಸ್ತುತಿಸುತ್ತದೆ. ಜಯಶಾಲಿನಿ, ಮಂಗಳಕರ ಕಾಳಿ, ಭದ್ರಕಾಳಿ, ಕಪಾಲಧಾರಿಣಿ ದುರ್ಗೆ, ಕ್ಷಮೆ ನೀಡುವವಳು ಶಿವ, ಧಾತ್ರಿ, ಸ್ವಾಹ, ಸ್ವದಾ ಇತ್ಯಾದಿಗಳಿಗೆ ನಮಸ್ಕಾರಗಳು. ಹನುಮಾನ್ ಮಂತ್ರ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಮನಸ್ಸಿನಂತೆ ವೇಗವುಳ್ಳವನು, ವಾಯುವಿಗೆ ಸಮಾನವಾದ ವೇಗದಲ್ಲಿ ಚಲಿಸುವವನು, ಇಂದ್ರಿಯಗಳನ್ನು ಗೆದ್ದವನು, ಬುದ್ಧಿವಂತರಲ್ಲಿ ಅತಿ ಶ್ರೇಷ್ಠನು, ವಾಯುಪುತ್ರನೂ ಕಪಿಗಳ ಗುಂಪಿನ ಮುಖ್ಯನೂ ಶ್ರೀರಾಮಚಂದ್ರನ ದೂತನೂ ಆದ ಆಂಜನೇಯನಿಗೆ ಶರಣು ಎಂದರ್ಥ. ಶನಿ ದೇವನ ಮಂತ್ರ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರನ್ ಯಮಾಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತನ್ ನಮಾಮಿ ಶನೈಶ್ಚರಂ. ಈ ಮಂತ್ರದ ಅರ್ಥ, ಅವನು ಸೂರ್ಯನ ಮಗ ಮತ್ತು ಯಮರಾಜನ ಅಣ್ಣ. ಮಾರ್ತಂಡನ ನೆರಳಿನಿಂದ ಜನಿಸಿದ ಆ ಶನಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. ಸೂರ್ಯನ ಬೆಳಕು ಅಧಿಕಾರದಲ್ಲಿರುವ ಶಕ್ತಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿ. ಅವನು ಹೊಳೆಯುವ ಸೂರ್ಯನ ಮೇಲೆ ತನ್ನ ನೆರಳನ್ನು ಸಹ ಹಾಕಬಲ್ಲನು. ಆ ಶನಿ ದೇವರಿಗೆ ನಮಸ್ಕರಿಸುತ್ತೇವೆ. ಸರಸ್ವತಿ ಮಂತ್ರ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅರ್ಥ, ಆಶೀರ್ವಾದಗಳನ್ನು ನೀಡುವ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುವ ಸರಸ್ವತಿ ದೇವಿಗೆ ನಮಸ್ಕಾರಗಳು. ನಾನು ನನ್ನ ಶಿಕ್ಷಣವನ್ನು ಪ್ರಾರಂಭಿಸಲಿದ್ದೇನೆ, ಆದ್ದರಿಂದ ನನಗೆ ಜ್ಞಾನ ಮತ್ತು ಬುದ್ಧಿವಂತಿಕೆ ಬೇಕು. ನನ್ನನ್ನು ಆಶೀರ್ವದಿಸಿ. ಗಾಯತ್ರಿ ಮಂತ್ರ. ಓಂ ಭೂರ್ಭುವ ಸ್ವಯ
ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನೈ ಪ್ರಚೋದಯಾತ್. ಭೂಮಿ, ಆಕಾಶ ಮತ್ತು ಸ್ವರ್ಗಲೋಕದಲ್ಲಿ ಪ್ರಚಲಿತದಲ್ಲಿರುವ ಆ ಸೃಷ್ಟಿಕರ್ತ ಪ್ರಕಾಶವಾದ ದೇವರ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ. ಆ ದಿವ್ಯವಾದ ತೇಜಸ್ಸು ನಮ್ಮ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಲಿ ಎಂದು ಕೇಳುವುದಾಗಿದೆ. ರಾಘವೇಂದ್ರ ಶ್ಲೋಕ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದರ ಅರ್ಥ, ಪೂಜ್ಯನಾದ ರಾಘವೇಂದ್ರನಿಗೆ, ಸತ್ಯ ಮತ್ತು ಧರ್ಮದಲ್ಲಿ ಆಸಕ್ತನಾದ ಭಕ್ತರಿಗೆ, ಕಲ್ಪವೃಕ್ಷದಂತಿರುವ ಮತ್ತು ಪ್ರಾರ್ಥಿಸುವವರಿಗೆ, ಕಾಮಧೇನುವಿನಂತಿರುವವನಿಗೆ ನಮಸ್ಕಾರ.